ಆಲ್ಮೋಸ್ಟ್ ಒಂದೇ 1.25 ಲಕ್ಷ ರೂಪಾಯಿ ಫೋನ್ ಇದು ನಾವು ಬರೀ 14,000 ರೂಪಾಯಿಗೆ 4000 ಅರೌಂಡ್ ಅಲ್ಲೇ ಸಿಕ್ಬಿಡುತ್ತೆ. 4000 rupees ಕಂಡೀಷನ್ ನೋಡ್ಬೋದು ಸರ್ ಯಾವ ತರ ಮೇಂಟೈನ್ ಆಗಿದೆ ಅಂದ್ರೆ ಯೂಸೇ ಮಾಡಿಲ್ಲ ಆ ತರ ಮೇಂಟೈನ್ ಮಾಡಿದ್ದಾರೆ. ಬಜೆಟ್ ಅಲ್ಲ 1000 ರೂಪಾಯಿ ಒಂದು ಬಜೆಟ್ ಅಲ್ಲ, ಆ ಬಜೆಟ್ ನಾವು ಸ್ಮಾರ್ಟ್ ಫೋನ್ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ನೀವು ಐಫೋನ್ಸ್ ಅಲ್ಲೇ ನೋಡ್ತಾ ಇರಬಹುದು, ತುಂಬಾನೇ ವೆರೈಟೀಸ್ ಇದೆ. 12GB RAM ಇದೆ, 256GB ಸ್ಟೋರೇಜ್. ನಾವು ಬರೀ ಕೊಡ್ತಾ ಇರೋ ಪ್ರೈಸ್ 17,800 ರೂಪಾಯಿಗೆ. 17,000 ರೂಪಾಯಿ ಕೊಡ್ತಿದ್ದೀರಾ? 98% ಯೂಸೇ ಮಾಡಿಲ್ಲ ಸರ್, ಇದೆಲ್ಲ ಆಫೀಸ್ ಯೂಸ್ ಮಾಡಿರೋ ಫೋನ್ ಇದೆಲ್ಲ. ಏನಕ್ಕೆ ಸರ್ ನಿಮ್ಮ ಹತ್ರ ಇಷ್ಟು ಕಡಿಮೆ ಅಂತ ನಿಮಗೆ ಅನ್ಸುತ್ತೆ? ಸರ್ ಇವಾಗ ಐಫೋನ್ ಯೂಸ್ ಮಾಡ್ಬೇಕಂತ ಅನ್ಕೊಳ್ಳೋರಿಗೆ ಒಂದು ಆಸೆ ಇರ್ತದಲ್ವಾ, ಅದ್ರ ಪ್ರಕಾರ ನಾವು ಕಡಿಮೆ ಒಟ್ಟು ಆಫರ್ ಕೊಡ್ತಾ ಇದೀವಿ ಸರ್ ಇವಾಗ. ಓಕೆ, OnePlus ನಿಮ್ಗೆ ಜಸ್ಟ್ 4500 ರೂಪೀಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಐಫೋನ್ 7 ಇಂದ ಹಿಡಿದ್ಬಿಟ್ಟು ಐಫೋನ್ 16 Pro Max ತನಕ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದರ ಪ್ರೈಸ್ ನಾವು ಬಂದ್ಬಿಟ್ಟು ಕೊಡ್ತಾರೆ ಬರೀ 10,000 ರೂಪಾಯಿ. ಓಕೆ ಓಕೆ. ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಶಾಪ್ ನ ಸರ್ವಿಸ್ ಏರಿಯಾ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಹಲೋ ನೋಡಿ, ವರ್ಕ್ ಮಾಡ್ತಾ ಇದ್ದಾರೆ. ಲೈಕ್ ನಿಮ್ದು ಯಾವ್ದಾದ್ರು ಮೊಬೈಲ್ಸ್ ನ ನೀವು ಕೊಟ್ರೆ ಇದೇ ರೀತಿ ನಿಮ್ ಮೊಬೈಲ್ ಸರ್ವಿಸ್ ಆಗಿ ಆಚೆ ಬರುತ್ತೆ. ಹೇಳುವುದೇ ಕಡಿಮೆ, ಅದ್ರಲ್ಲೂ ಸಹ ನಾವು ಕಡಿಮೆ ಮಾಡಿ ಕೊಡ್ತೀವಿ. ನಮಸ್ತೆ ವೀಕ್ಷಕರೇ, ಮತ್ತೊಂದು ಮೊಬೈಲ್ ವಿಡಿಯೋಗೆ ನಿಮ್ಗೆ ಪ್ರೀತಿಯ ಸ್ವಾಗತ. ಮೊಬೈಲ್ ವಿಡಿಯೋ ತಗೊಂಬನ್ನಿ ಅಂತ ಕೇಳಿದ್ರೆ ಆಗಿರ್ಲಿಲ್ಲ. ಸೊ ಮತ್ತೆ ಮೊಬೈಲ್ ವಿಡಿಯೋ ತಗೊಂಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತುಂಬಾ ನೀವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ತರ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಮೊಬೈಲ್ ಸಿಗ್ತಾ ಹೋಗುತ್ತೆ. ಸರ್ ವ್ಯಾರಂಟಿ ಗ್ಯಾರಂಟಿ, ಈ ಶಾಪ್ ಎಲ್ಲಿದೆ ಅಂತ ಹೇಳಿ ಲೊಕೇಶನ್ ಎಲ್ಲ ನಮ್ ವೀಕ್ಷಕರಿಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ. ಓಕೆ ಸರ್, ನಮ್ ಶಾಪ್ ಹೆಸರು ಬಂದ್ಬಿಟ್ಟು ಮೊಬೈಲ್ ವರ್ಲ್ಡ್ ನ್ಯೂ ಬೇಲ್ ರೋಡ್. ಮೊಬೈಲ್ ವರ್ಲ್ಡ್ ಶೋರೂಮ್ ಅಂಡ್ ಸರ್ವಿಸ್ ನೋಡಬಹುದು. ನ್ಯೂ ಬೇಲ್ ರೋಡ್, ಇಸ್ರೋ ಕ್ರಾಸ್, I2 ಸ್ಟಾಪ್ ಇಂದ ಲೆಫ್ಟ್ ತಗೊಂಡ್ರೆ ಇಸ್ರೋ ಕ್ರಾಸ್ ಬರುತ್ತೆ. ಇಸ್ರೋ ಕ್ರಾಸ್ ಅಲ್ಲಿ ವ್ಯಾನ್ಯೂಸ್ ಶೋರೂಮ್ ಕೆಳಗಡೆ ನಮ್ದು ಲೊಕೇಶನ್ ಬಂದಿರ್ತದೆ. ನ್ಯೂ ಬೇಲ್ ಮೊಬೈಲ್ ಕಾರ್ನರ್ ಬೇಸ್ಮೆಂಟ್ ಇದೆ. ವ್ಯಾನ್ಯೂಸ್ ಶೋರೂಮ್ ಕೆಳಗಡೆ ನಮ್ದು ಶಾಪ್ ಬರ್ತದೆ. ಇದು ಬಂದ್ಬಿಟ್ಟು ನಾವು 24 ಇಯರ್ಸ್ ಇಂದ ನಮ್ ಶಾಪ್ ಇದೆ. ಮೈನ್ ಬಂದ್ಬಿಟ್ಟು 24 ಇಯರ್ಸ್ ಇಂದ ನಮ್ ಶಾಪ್ ಇದೆ. ನಾವು ಬಂದ್ಬಿಟ್ಟು ಮೈನ್ ಬಂದ್ಬಿಟ್ಟು ನಮ್ದು ಸರ್ವಿಸ್ ಆಕ್ಸರೀಸ್, ನಮ್ದು ಮೈನ್ ಬಂದ್ಬಿಟ್ಟು ಮೊಬೈಲ್ ಸರ್ವಿಸಿಂಗ್ ಇದೆ. ಯಾವುದೇ ಫೋನ್ ಆಗಲಿ ಎಂತದೇ ಕಂಪ್ಲೇಂಟ್ ಆಗಿರಲಿ ನಾವು ಫೋನ್ ಸರ್ವಿಸ್ ಮಾಡ್ಕೊಡ್ತೀವಿ. ಮತ್ತೆ ಯಾವುದೇ ಫೋನ್ ಆಕ್ಸರೀಸ್, ಲ್ಯಾಪ್ಟಾಪ್ ದಾಗ್ಲಿ ಫೋನ್ ದಾಗ್ಲಿ ಎಲ್ಲ ಆಕ್ಸರೀಸ್ ಕೊಡ್ತೀವಿ. ಮತ್ತೆ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ ಯೂಸ್ಡ್ ಫೋನ್ಸ್ ಕಡಿಮೆ ಬಜೆಟ್ ಇಂದ ಸ್ಟಾರ್ಟಿಂಗ್ 1000 ರೂಪಾಯಿ ಇಟ್ಕೊಂಡು 1.5 ಲಕ್ಷ ರೂಪಾಯಿ ತನಕ ನಾವು ಫೋನ್ಸ್ ಕೊಡ್ತಾ ಇದ್ದೀವಿ. ಅದು ರಿಟೇಲ್ ಆಗಿ ಕೊಡ್ತಾ ಇದ್ದೀನಿ, ಹೋಲ್ಸೇಲ್ ಆಗಿ ನಾವು ಫೋನ್ಸ್ ನಾವು ಕೊಡ್ತಾ ಇದ್ದೀವಿ. ನೀವು ಶಾಪ್ ನೋಡಬಹುದು, ಇದು ಬಂದ್ಬಿಟ್ಟು ನಮ್ದು ಏರಿಯಾ. ಈ ಏರಿಯಲ್ಲಿ ನೀವು ಕಾಣಿಸ್ಬೋದು ಶಾಪ್. ನಾವು ಇದ್ರದ್ದು ನಂಬರ್ ಮತ್ತೆ ಅಡ್ರೆಸ್ ನಾವು ಇದು ಡಿಸ್ಕ್ರಿಪ್ಷನ್ ಕೆಳಗಡೆ ನಾವು ಕೊಟ್ಟಿರ್ತೀವಿ. ಇನ್ನು ಹೆಚ್ಚಿಗೆ ಏನಾದ್ರು ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಲೊಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಗೂಗಲ್ ಲೊಕೇಶನ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಬಂದ್ರೆ ಸೀದಾ ನೀವು ಮೊಬೈಲ್ ವರ್ಲ್ಡ್ ಶಾಪಿಗೆ ಬಂದ್ಬಿಡ್ಬೋದು. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನ್ ಮಾಡುವಂತ ಬಜೆಟ್ ರೇಟ್ ವಿಡಿಯೋಗಳು ನಿಮ್ಗೆ ಸಿಗ್ತಾನೆ ಹೋಗುತ್ತೆ. ಅದು ಅಲ್ಲದೆ 10,000 ರೂಪೀಸ್ ರೇಂಜ್ ಅಲ್ಲಿ ಫೋನ್ಸ್ ಯಾವ್ದು ತಗೊಂಡ್ರು ಸಹ ನಾವು ನಮ್ಮ ಕಡೆಯಿಂದ ಗಿಫ್ಟ್ ಕೊಡ್ತೀವಿ. ನಿಮ್ ಚಾನಲ್ ಕಡೆಯಿಂದ ಬರುವ ಫಸ್ಟ್ 15 ಕಸ್ಟಮರ್ ಗೆ ನಮ್ಮ ಕಡೆಯಿಂದ ನಾವು ಗಿಫ್ಟ್ ಕೊಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಜಸ್ಟ್ ನೀವೇನಾದ್ರೂ 10,000 ಎಬೋ ಏನಾದ್ರು ಮೊಬೈಲ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ವಾಚ್ ಒಂದು ಪ್ರಾಡಕ್ಟ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಸಲ ಏನ್ ಆಪರ್ಚುನಿಟೀಸ್ ತಗೊಂಡಿದ್ರೆ ಲಾಸ್ಟ್ ಟೈಮ್ ಯಾವ ತರ ರೆಸ್ಪಾನ್ಸ್ ಇತ್ತು ನಮ್ಮ ವಿಡಿಯೋ? ಲಾಸ್ಟ್ ಟೈಮ್ ಇರೋ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಅದು ಲಾಸ್ಟ್ ತರ ಅಲ್ಲ, ಇವಾಗ ತುಂಬಾ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಫೋನ್ಸ್ ಲಾಂಚ್ ಮಾಡಿದೀನಿ ಈಗ. ಇವಾಗ ಫೋನ್ಸ್ ಅಂದ್ರೆ ಇವಾಗ ರಿಟೇಲ್ ಆಗಿನೂ ಹೋಲ್ಸೇಲ್ ಆಗಿ ಎರಡು ತರ ನಾವು ಮಾಡ್ತಾ ಇದೀವಿ. ಹೋಲ್ಸೇಲ್ ಆದ್ರೆ ಒಂದು 5 ಕ್ವಾಂಟಿಟಿ ಆದ್ರೂ ನಮ್ಮ ಹತ್ರ ತಗೊಳ್ಬೇಕಾಗ್ತದೆ. ನೋಡ್ಬೋದು ಇಲ್ಲಿ ಫೋನ್ಸ್ ನಾವು ಶಾಪ್ ನೋಡ್ಬೋದು. ಲಾಸ್ಟ್ ಟೈಮ್ ಇದ್ರ ತರ ಅಲ್ಲ, ಫುಲ್ ಡಿಫ್ರೆಂಟ್ ಆಗಿದೆ. ಅಬ್ಸರ್ವ್ ಮಾಡ್ತಿರ್ಬೋದು, ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ ಜಾಸ್ತಿ ವೈಡ್ ಆಪ್ಷನ್ಸ್ ನಾವು ತಗೊಂಬಂದಿದ್ದಾರೆ. ನೀವು ಐಫೋನ್ಸ್ ಅಲ್ಲೇ ನೋಡ್ತಾ ಇರ್ಬೋದು, ತುಂಬಾನೇ ವೆರೈಟೀಸ್ ಇದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು. 12 ಮಿನಿಗೆ ಏನಾದ್ರು ಹೋಗ್ತೀರಾ ಅಂತಂದ್ರೆ ಅದು ಕೂಡ ಇದೆ, 13 ಇದೆ, 14 ಇದೆ, ಆಲ್ಮೋಸ್ಟ್ 16 Pro ತನಕ ಎಲ್ಲ ಆಪ್ಷನ್ ಎಲ್ಲ ಇದೆ. ನಮ್ಮ ಹತ್ರ ಐಫೋನ್ 7 ಇಂದ ಹಿಡಿದ್ಬಿಟ್ಟು ಐಫೋನ್ 16 Pro Max ತನಕ ನಮ್ಮ ಹತ್ರ ಅವೈಲೇಬಲ್ ಇದೆ. ಇವಾಗ ನಿಮಗೆ ನೋಡಿ ಐಫೋನ್ XL ಸಿಗ್ತಾ ಇದೆ 64GB. ಅದ್ರ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಗಿದೆ. ಅದೇ ತರ ಪ್ರೈಸ್ ತುಂಬಾ ಕಡಿಮೆ ಆಗಿದೆ. 14,000 ರೂಪೀಸ್ ನಾವು ಐಫೋನ್ X ಕೊಡ್ತಾ ಇದ್ವಿ. 14,000 ರೂಪೀಸ್ ಆಲ್ಮೋಸ್ಟ್ 1.25 ಲಕ್ಷ ರೂಪಾಯಿ ಫೋನ್ ಇದು ನಾವು ಕೊಡ್ತೀವಿ ಬರೀ 14,000 ರೂಪಾಯಿಗೆ. ಯಾಕಂದ್ರೆ ಇದರಲ್ಲಿ ಇವಾಗ ಗೂಗಲ್ ಪೇ, ಫೋನ್ ಪೇ ಅಪ್ಡೇಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ಪ್ರೈಸ್ ತುಂಬಾ ಕಡಿಮೆ ಆಗಿದೆ. ಆದ್ರೆ ಐಫೋನ್ ಆಪ್ ಅಲ್ಲಿ ನನಗೆ ಬೇಕು ಅಂತ ಅನ್ಕೊಳ್ಳೋರಿಗೆ ಆ ಫೋನ್ ತಗೊಳ್ಬಹುದು. ಈ ಐಫೋನ್ 8+ ಅಲ್ಲಿ ನೋಡಿ, ಐಫೋನ್ 8+ ಅಲ್ಲಿ ಬಂದ್ಬಿಟ್ಟು 256GB ಸ್ಟೋರೇಜ್ ಇದೆ, 85% ಬ್ಯಾಟರಿ ಹೇಳ್ತಿದೆ. ಅದೇ ತರ ಇನ್ನೊಂದು ಇದೆ, ಇದು ಬಂದ್ಬಿಟ್ಟು 98% ಯೂಸೇ ಮಾಡಿಲ್ಲ ಸರ್. ಇದೆಲ್ಲ ಆಫೀಸ್ ಯೂಸ್ ಮಾಡಿರೋ ಫೋನ್ ಇದೆಲ್ಲ. 64GB ಸ್ಟೋರೇಜ್ ಸ್ವಲ್ಪ ಕಡಿಮೆ. ಇದ್ರಲ್ಲಿ ಪ್ರೈಸ್ ನಾವು ಬಂದ್ಬಿಟ್ಟು ಕೊಡ್ತಾರೆ ಬರೀ 10,000 ರೂಪಾಯಿ. ಸರ್ ನಮ್ಮ ವೀಕ್ಷಕರು ಏನ್ ಕೇಳ್ತಾ ಇರೋದು ಅಂತಂದ್ರೆ ಬೇಸಿಕ್ ಐಫೋನ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಆ ಸೀರೀಸ್ ಇಂದ 16 Pro ತನಕ ಲಾಸ್ಟ್ ವರ್ಷನ್ ಯಾವ್ದಿದೆ ಅದು ಸರಿ ಸರ್ ಕೊಡೋಣ ನಿಮಗೆ. ಇವಾಗ ಬಂದ್ಬಿಟ್ಟು ಐಫೋನ್ 7 ನೋಡಿ ಸರ್. ಐಫೋನ್ ಅದು ಬೇಸಿಕ್ ಸರ್, ಇದು ಬೇಸಿಕ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು ಐಫೋನ್ 7 6,000 ರೂಪಾಯಿಗೆ ನಾವು ಐಫೋನ್ 7 ಕೊಡ್ತಾ ಇದೀವಿ. 6,000 ರೂಪಾಯಿ. ನೆಕ್ಸ್ಟ್ ಬಂದ್ಬಿಟ್ಟು ಐಫೋನ್ 8+ ಇದೆ. 8+ ಅಲ್ಲಿ ಬಂದ್ಬಿಟ್ಟು 64GB 98%. ನೀವು ಅಬ್ಸರ್ವ್ ಮಾಡಬಹುದು 7 ಗಿಂತ ನೆಕ್ಸ್ಟ್ ವರ್ಷನ್ ಇದೆ. 98% ಬ್ಯಾಟರಿ ಹೆಲ್ತ್ ಇದೆ. ಐಫೋನ್ 8+ ವೆಲ್ ಮೇಂಟೈನ್ ಆಗಿದೆ ಬ್ರೋ. ನೋ ಸ್ಕ್ರಾಚಸ್ ಇಲ್ಲ. ವಿತ್ ಬಾಕ್ಸ್ ಬಿಲ್ ಜೊತೆ ನಾವು ಕಸ್ಟಮರ್ಸ್
ಮೆಂಬರ್ಸ್ ನಾವು ಕೊಡ್ತೀವಿ. ಓಕೆ, ಅದು ನೆಕ್ಸ್ಟ್ ಬರೋದಾದ್ರೆ ಐಫೋನ್ 10 ಇದೆ. ಐಫೋನ್ 10 ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ ಬರೀ 14,500 14,500 ನಾವು ಕೊಡ್ತೇವೆ ಐಫೋನ್. ಸರ್ ಒರಿಜಿನಲ್ ಪ್ರೈಸ್ ಎಷ್ಟಿದೆ ಸರ್? ಇದು ಬಂದಿರೋ ಲಾಂಚಿಂಗ್ ಟೈಮ್ ಅಲ್ಲಿ 1.25 ಲಕ್ಷ ರೂಪಾಯಿ ಪ್ರೈಸ್ ಇತ್ತು. ಇವಾಗ ನಾವು ಫುಲ್ ಆಫರ್ ಕೊಡ್ತೇವೆ. ಇವಾಗ ದಿವಾಲಿ ಆಫರ್ ಎಲ್ಲ ಸೇರಿಬಿಟ್ಟು ನಾವು ಕೊಡ್ತಾ ಇದೀವಿ 14,500 rupees ನಾವು ಕೊಡ್ತಾ ಇದೀವಿ. 14,500. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಐಫೋನ್ 11 ಸೈಡ್ ಬರೋದಾದ್ರೆ ಐಫೋನ್ 11 ಬಂದ್ಬಿಟ್ಟು 256GB ಸ್ಟೋರೇಜ್ ಇದೆ, 80% ಬ್ಯಾಟರಿ ಹೆಲ್ತ್ ಇದೆ. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ ಬರೀ 23,000 ರೂಪಾಯಿಗೆ. 23,000 ಐಫೋನ್ 11 ಕೊಡ್ತಾ ಇದೀವಿ. ಯಾಕಂದ್ರೆ ಐಫೋನ್ ಯೂಸ್ ಮಾಡ್ಬೇಕಂತ ಅನ್ಕೊಳ್ಳೋರಿಗೆ ತುಂಬಾ ಕಮ್ಮಿ ಬಜೆಟ್ ನಾವು ಐಫೋನ್ ಕೊಡ್ತಾ ಇದೀವಿ. ಐಫೋನ್ ನಾನು ಯೂಸ್ ಮಾಡ್ಬೇಕು ಆಸೆ ಇರೋವರಿಗೆಲ್ಲ ಕಡಿಮೆ ಬಜೆಟ್ ನಾವು ಕೊಡ್ತಾ ಇದೀವಿ. ಐಫೋನ್ 12 ಬಂದ್ಬಿಟ್ಟು 128GB 88% ಬ್ಯಾಟರಿ ಹೆಲ್ತ್ ಇದೆ. 88% ಬ್ಯಾಟರಿ ಹೆಲ್ತ್ ಇದೆ. ವೆಲ್ ಮೇಂಟೈನ್ ಕಂಡೀಷನ್ ನೋಡಬಹುದು ನೀವು ನೋಡಿ. ಅಷ್ಟು ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಡ್ಯಾಮೇಜ್ ಏನೂ ಆಗಿಲ್ಲ. ಅಷ್ಟು ಬಿಲ್ಲು ಚಾರ್ಜರ್ ನಾವು ಕೊಡ್ತಾ ಇದೀವಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತಾ ಬರೀ ಚಾರ್ಜರ್ ಕೂಡ ಕೊಡ್ತೀರಾ? ಚಾರ್ಜರ್ ಸಹ ಕೊಡ್ತೀವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬರೀ 21,000 ರೂಪಾಯಿಗೆ. 21,000 ರೂಪಾಯಿ ನಾವು ಕೊಡ್ತಾ ಇದೀವಿ. ಐಫೋನ್ 12 ಮಿನಿ ಅಲ್ವಾ ಇದು? 12 ಮಿನಿ ಅದೇ ತರ ವೆಲ್ ಕಂಡೀಷನ್ ಇರೋದು ಐಫೋನ್ 12 ಇದೆ. ಐಫೋನ್ 12 ಬಂದ್ಬಿಟ್ಟು 64GB ಸ್ಟೋರೇಜ್ ಇದು. ಇದು ಬಂದ್ಬಿಟ್ಟು 89% ಬ್ಯಾಟರಿ ಹೆಲ್ತ್ ಇದೆ. ಇದನ್ನು ಸಹ ನಿಮ್ಗೆ ನೋಡಬಹುದು ಇಲ್ಲಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡಬಹುದು. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ ಬರೀ 23,500 ರೂಪಾಯಿ ನಾವು ಕೊಡ್ತಾ ಇದೀವಿ. 23,500 ರೂಪಾಯಿಗೆ ಮತ್ತೆ ನಾವು ಐಫೋನ್ 13 ಕೊಡ್ತಾ ಇದೀವಿ ಸರ್. ಐಫೋನ್ 12 ನೆಕ್ಸ್ಟ್ ಬರೋದೇ ಬಂದ್ಬಿಟ್ಟು ಐಫೋನ್ 13 ಸೀರೀಸ್ ಬರೋದು. ಐಫೋನ್ 13 ಸೀರೀಸ್ 13 ಅಲ್ಲಿ ಪ್ರೋ ವರ್ಷನ್ ಬರೋದಲ್ವಾ? ಪ್ರೋ ವರ್ಷನ್ ಅದು ಬೇರೆ ಇದೆ. 13 ಅಷ್ಟು ಪ್ರೋ ಸೀರೀಸ್ ನಿಮಗೆ ತೋರಿಸ್ತಾ ಇದೀನಿ. ಮಾಡೆಲ್ಸ್ ಬೇರೆ ಇದೆ. ಇದು 128GB ಸ್ಟೋರೇಜ್ ಇದೆ, 77% ಬ್ಯಾಟರಿ ಹೆಲ್ತ್ ಇದೆ. ಅದಕ್ಕೋಸ್ಕರ ಅದೇ ತರ ಪ್ರೈಸ್ ನಾವು ಸಹ ಕಡಿಮೆ ಮಾಡ್ಕೊಡ್ತೇನೆ. ಬರೀ 33,000 ರೂಪಾಯಿ ನಾವು ಐಫೋನ್ 13 ಕೊಡ್ತಾ ಇದೀವಿ. 33,000 ರೂಪಾಯಿಗೆ ನಿಮಗೆ ಐಫೋನ್ 13 ಸಿಗ್ತಾರೆ. ಬ್ಯಾಟರಿ ಹೆಲ್ತ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಕಡಿಮೆ. ಇನ್ನು ಬ್ಯಾಟರಿ ಹೆಲ್ತ್ ವೆಲ್ ಮೇಂಟೈನ್ ಆಗಿರೋದಂದ್ರೆ 91% ಬ್ಯಾಟರಿ 91% ಬ್ಯಾಟರಿ ಹೆಲ್ತ್ ಇದೆ. 128GB ಸ್ಟೋರೇಜ್ ಇದೆ. ಇದು ಬಂದ್ಬಿಟ್ಟು ಕೊಡ್ತಾರೆ ನಾವು 36,000 ರೂಪೀಸ್. 36,000 ರೂಪೀಸ್ ನಾವು ಕೊಡ್ತಾ ಇದೀವಿ. ಮತ್ತೆ ನೀವು ಪ್ರೋ ಸೀರೀಸ್ ಗೆಲ್ಲ ಬರೋದಾದ್ರೆ ಸರ್ 13 ಅಲ್ಲಿ ಪ್ರೋ ವರ್ಷನ್ ಅಲ್ಲಿ 13 ಅಲ್ಲ, ಇವಾಗ 11 ಸೀರೀಸ್ ಅಲ್ಲಿ 11 ಸೀರೀಸ್ ಪ್ರೋ ಇವಾಗ 11 ಪ್ರೋ ಮ್ಯಾಕ್ಸ್ ಇದೆ. 512GB ಸ್ಟೋರೇಜ್ ಇದೆ ಸರ್. 512GB ಸ್ಟೋರೇಜ್, 96% ಬ್ಯಾಟರಿ ಹೆಲ್ತ್ ಇದೆ. 96 ಬಾಕ್ಸ್ ಬಿಲ್ಲು ಚಾರ್ಜ್ ಹತ್ರ ಮೇಂಟೈನ್ ಮಾಡಿ, ನೋ ಸ್ಕ್ರಾಚ್ ನೋ ಡೆಂಟ್ ಏನಿಲ್ಲ, ವೆಲ್ ಮೇಂಟೈನ್ ಆಗಿದೆ ಫೋನ್ ಇದು. ಇದು ಬಂದ್ಬಿಟ್ಟು 512GB ಇದು ಕೊಡ್ತಾ ಇರೋ ಪ್ರೈಸ್ ಬರೀ 34,000 ರೂಪಾಯಿ ಕೊಡ್ತಾ ಇದೀನಿ. 34,000 1,20,000 ರೂಪಾಯಿ ಫೋನ್ ನಾವು ಕೊಡ್ತಾರೆ, ಬರೀ 34,000 ರೂಪಾಯಿ ಕೊಡ್ತಾ ಇದೀನಿ. ಆಲ್ಮೋಸ್ಟ್ ಒಂದು 60 to 70% ಡಿಸ್ಕೌಂಟ್ ಆಗಿದೆ ಅಂತ ಈ ಕಂಡೀಷನ್ ನೀವು ಫೋನ್ ನಿಮಗೆ ಹೊರಗಡೆ ಹಿಂಗೆ ತಗೊಂಡು 45,000 48,000 ರೂಪಾಯಿ ಇದ್ದೇ ಇರ್ತದೆ. ನಾವು ಕೊಡ್ತಾ ಇರೋ ಪ್ರೈಸ್ ಬರೀ 34,000 ರೂಪಾಯಿ ನಾವು ಕೊಡ್ತಾ ಇದೀವಿ. ಏನಕ್ಕೆ ಸರ್ ನಿಮ್ಮ ಹತ್ರ ಇಷ್ಟು ಕಡಿಮೆ ಅಂತ ನಿಮಗೆ ಅನ್ಸುತ್ತೆ ಸರ್? ಇವಾಗ ಐಫೋನ್ ಯೂಸ್ ಮಾಡ್ಬೇಕಂತ ಅನ್ಕೊಳ್ಳೋರಿಗೆ ಒಂದು ಆಸೆ ಇರ್ತದಲ್ವಾ, ಅದ್ರ ಪ್ರಕಾರ ನಾವು ಕಡಿಮೆ ಒಟ್ಟು ಆಫರ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಇವಾಗ ಅಂದ್ರೆ ಐಫೋನ್ ಏನಾದ್ರು ನನಗೆ ಇಟ್ಕೊಳ್ಳೇಬೇಕು, ಕಡಿಮೆ ಬಜೆಟ್ ಹೈ ಎಂಡ್ ಬಜೆಟ್ ಹೋಗ್ಬೇಕಂದ್ರೆ ಅದು ಇದೆ. ಆದ್ರೆ ಇದೆಲ್ಲ ಇವಕ್ಕಂದ್ರೆ ಐಫೋನ್ 11 ಪ್ರೋ ಮ್ಯಾಕ್ಸ್ ಅಲ್ಲಿ 5G ಇಲ್ಲ. 12 ಮೇಲೆ 5G ಇರೋದು. ಆದ್ರೂ ಸಹ ಸಖತ್ತಾಗಿ ಮೇಂಟೈನ್ ಆಗಿದೆ. 91% ಬ್ಯಾಟರಿ ಹೆಲ್ತ್ ಇದೆ. ನೆಕ್ಸ್ಟ್ ನೀವು 13 ಸೀರೀಸ್ ಗೆಲ್ಲ 13 ಪ್ರೋ ಸೀರೀಸ್ ಗೆಲ್ಲ 13 ಪ್ರೋ ಸೀರೀಸ್ ನೀವು ಇವಾಗ ನೋಡ್ತಿರುವಂತದ್ದು 256GB ಸ್ಟೋರೇಜ್ 85% ಬ್ಯಾಟರಿ ಹೆಲ್ತ್ ಇದೆ. ನಾವು ಬಂದ್ಬಿಟ್ಟು ಕೊಡ್ತಾ ಇರೋ ಬರೀ 56,000 ರೂಪೀಸ್ ಕೊಡ್ತಾ ಇದೀನಿ. 56,000 13 ಪ್ರೋ ಸ್ಟೋರೇಜ್ ಏನ್ ಹೇಳಿದ್ರಿ ಇದು? 256GB 85% ಬ್ಯಾಟರಿ ಹೆಲ್ತ್. ಐಫೋನ್ ಅಂದ್ರೆ ಸ್ಟೋರೇಜ್ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ. 13 ಪ್ರೋ ಅಲ್ಲಾದ್ರೆ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇರಲೇಬೇಕಾಗ್ತದೆ, ಯಾಕಂದ್ರೆ ಫೋಟೋಸ್ ಅದೆಲ್ಲ ಮೇಂಟೈನ್ ಮಾಡಬೇಕು, ರೆಸಲ್ಯೂಷನ್ ಜಾಸ್ತಿ. ಇವಾಗ ಬಂದ್ಬಿಟ್ಟು 14 ಪ್ರೋ ಸೀರೀಸ್ ಆದ್ರೆ 14 ಪ್ರೋ ಇದೆ, ಪ್ರೋ ಮ್ಯಾಕ್ಸ್ ಇದೆ ನಮ್ಮ ಹತ್ರ. 14 ಪ್ರೋ ಬಂದ್ಬಿಟ್ಟು 256GB ವಿತ್ ಬಾಕ್ಸ್ ಬಿಲ್ ಜೊತೆ ಕೊಡ್ತೀನಿ. 87% ಬ್ಯಾಟರಿ ಹೆಲ್ತ್ ಇದೆ. 87% ಕಂಡೀಷನ್ ನೋಡ್ಬೋದು ಸರ್ ಯಾವ ತರ ಮೇಂಟೈನ್ ಆಗಿದೆ ಅಂದ್ರೆ ಯೂಸೇ ಮಾಡಿಲ್ಲ ಆ ತರ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ ಬೇರೆ ನಾವು ಕೊಡ್ತಾ 70,000 ರೂಪಾಯಿ 70,000. ಅದ್ರಲ್ಲೂ ನೆಗೋಷಿಯಬಲ್ ಇದೆ ಪ್ರೈಸ್, ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅಂದ್ರೆ ನೀವು ಹೇಳೋ ಪ್ರೈಸ್ ಯಾವುದು ಇಲ್ಲ, ನಾವು ಹೇಳೋ ಪ್ರೈಸ್ ಅಲ್ಲೂ ಹೇಳುವುದೇ ಕಡಿಮೆ, ಅದ್ರಲ್ಲೂ ಸಹ ನಾವು ಕಡಿಮೆ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕೊಡ್ತಾ ಇರೋ 256GB 14 ಪ್ರೋ ಮ್ಯಾಕ್ಸ್ ಇದೆ. 86% ಬ್ಯಾಟರಿ ಹೆಲ್ತ್ ಇದೆ. 14 ಪ್ರೋ ಮ್ಯಾಕ್ಸ್ ವಿತ್ ಬಾಕ್ಸ್ ಬಿಲ್ ಜೊತೆ ಎಲ್ಲ ನಾವು ಕೊಡ್ತೀವಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತೀವಿ ಬರೀ 77,000 ರೂಪಾಯಿಗೆ, 77,000 ರೂಪೀಸ್ಗೆ. ಆಕ್ಚುಲಿ ಇಲ್ಲಿ ಬರೀ ಐಫೋನ್ ಮಾತ್ರ ಅಲ್ಲ, ಆಂಡ್ರಾಯ್ಡ್ ಸೀರೀಸ್ ಕೂಡ ಇದೆ ಸರ್. ನಮ್ಮ ವೀಕ್ಷಕರಿಗೆ ಆಂಡ್ರಾಯ್ಡ್ ಬಗ್ಗೆ ತಿಳಿಸ್ಕೊಡಿ. ನಿಮ್ಮ ಹತ್ರ ಯಾವ ತರ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ? ಆಂಡ್ರಾಯ್ಡ್ ಬಂದ್ಬಿಟ್ಟು ಇವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬರೀ 1,000 ರೂಪಾಯಿಗೆ ನಾ ಐಫೋನ್ ಆಂಡ್ರಾಯ್ಡ್ ಕೊಡ್ತೀನಿ. 1000 ರೂಪೀಸ್ 4G 2GB RAM 16GB 1,000 ರೂಪಾಯಿಗೆ ಸ್ಮಾರ್ಟ್ ಫೋನ್ ಬೇಕು ಅಂತ ಅನ್ಕೊಳ್ಳೋರಿಗೆಲ್ಲ ತುಂಬಾ ಕಡಿಮೆ ಬಜೆಟ್. ಒಂದು ಮೊಬೈಲ್ ಅಲ್ಲ, ಒಂದು ಬಜೆಟ್ ಅಲ್ಲ, 1,000 ರೂಪಾಯಿ ಒಂದು ಬಜೆಟ್ ಅಲ್ಲ. ಆ ಬಜೆಟ್ ನಾವು ಸ್ಮಾರ್ಟ್ ಫೋನ್ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ರೆಡ್ಮಿ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಒಂದು 3GB RAM 2GB ಫೋನ್ ತಗೊಳ್ಬೇಕಂದ್ರೆ ನಾವು ಕೊಡ್ತಾ ಇರೋದು ಬೇರೆ 3,500 ರೂಪಾಯಿಗೆ. ಸ್ಪೆಸಿಫಿಕೇಶನ್ ಇದ್ರದ್ದು ಸರ್ 3GB RAM ಇದೆ, 2GB ಸ್ಟೋರೇಜ್ ಇದೆ, ವಿತ್ ಬಾಕ್ಸ್ ಬಿಲ್ ಸಹ ಕೊಡ್ತೀನಿ. ಕಂಡೀಷನ್ ನೀಟ್ ಆಗಿದೆ. ಬಾಕ್ಸ್ ಬಿಲ್ ಸರ್ 3GB RAM 2GB 3,500 ರೂಪಾಯಿ ಯಾರಿಗೂ ಎಲ್ಲೂ ಕೊಡಲ್ಲ. ಆ ಬಜೆಟ್ ನಾವು ಕೊಡ್ತೀವಿ. ಇನ್ನೂ ಕಡಿಮೆ ಬೇಕಂದ್ರೆ ಅದು ಕೊಡ್ತೀನಿ ಸರ್. ರೆಡ್ಮಿ 4 ಸೀರೀಸ್ ಬಂದ್ಬಿಟ್ಟು 3GB RAM 2GB ಸ್ಟೋರೇಜ್ ಇದು ಬಂದ್ಬಿಟ್ಟು ನಾವು ಕೊಡ್ತಾ 2,900 ರೂಪಾಯಿಗೆ, 2,900 ರೂಪೀಸ್. ಇಲ್ಲಿ ಕಾಣ್ತಿರೋ ಮಾಡಲ್ ಇದೆ ಅಲ್ವಾ, ಇದೆಲ್ಲ ಬಂದ್ಬಿಟ್ಟು 3,000ದಿಂದ
ಇಲ್ಲಿ ಕಾಣ್ತಿರೋ model ನೋಡ್ಬೋದು ನಿಮಗೆ. ಓಕೆ, ಆಲ್ಮೋಸ್ಟ್ ಇಲ್ಲಿರೋದೆಲ್ಲ 3000 to 3500 ಮ್ಯಾಕ್ಸಿಮಮ್ ಹೋದ್ರೆ 4000 rupees ಅಲ್ಲಿ ನೀವು ಕಾಣಬಹುದು. ಓಕೆ, ಇದರಲ್ಲಿ ಐಫೋನ್ ಕೂಡ ಇದೆ, ಐಫೋನ್ ಕೂಡ ಇದೆ. 4500 ರೂಪಾಯಿಗೆ ಐಫೋನ್ ಸಿಗ್ತದೆ. ಈಗ ರೆಡ್ಮಿ ಒಂದು ಮಾಡೆಲ್ ಬಂದು 4GB RAM 64GB ಫೋನ್ ಆದ್ರೆ ಇದು 4000 ರೂಪಾಯಿ ಸಿಗ್ತದೆ. ನಿಮಗೆ ಇನ್ನು ಆಸಸ್ Zenfone Max ಮಾಡೆಲ್ ಗಳು ಹೋಗೋದಾದ್ರೆ ಅದು ಇದೆ 3GB RAM 32GB ಸ್ಟೋರ್ ಇದೆ. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬರೀ 3500 ರೂಪಾಯಿಗೆ. ಇನ್ನು ವಿವೋ ಹೋಗೋದಾದ್ರೆ ಯಾವುದೇ ಬ್ರ್ಯಾಂಡ್ ಕೊಡ್ಲಿಕ್ಕೂ ರೆಡಿ ಇದೀನಿ ಸರ್. ಓಪೋ ಆಲ್ಮೋಸ್ಟ್ 3000 to 4000 ಮ್ಯಾಕ್ಸಿಮಮ್. 4000 rupees ಅಲ್ಲಿ ಮೋಟರೋಲಾ, ಓಪೋ, ವಿವೋ, ರೆಡ್ಮಿ, ಸ್ಯಾಮ್ಸಂಗ್ ಎಲ್ಲಾ ಬ್ರ್ಯಾಂಡ್ ಕೊಡ್ಲಿಕ್ಕೂ ನಾವು ರೆಡಿ ಇದೆ. 4000 ಅರೌಂಡ್ ಅಲ್ಲೇ ಸಿಕ್ಬಿಡುತ್ತೆ. 4000 rupees ರೇಂಜ್ ಅಲ್ಲಿ 4000 ಅಲ್ಲಿ ಐಫೋನ್ ಸಿಗ್ತಾ ಇರುವಂತದ್ದು. ಇದು ನೀವು ವಿಡಿಯೋ ನೋಡಿ ಬೇಗ ಹೋಗಿ ಪರ್ಚೇಸ್ ಮಾಡಿ. ಮತ್ತೆ ನೀವು ನೋಡಬಹುದು ಇಲ್ಲಿ ಇದೆಲ್ಲ ಬಂದ್ಬಿಟ್ಟು ಒಂದು 6000 ರೂಪಾಯಿ ರೇಂಜ್, ಒಂದು 5000 ಅಂದ್ರೆ ಒಂದು ಬಜೆಟ್, ಮೀಡಿಯಂ ಬಜೆಟ್ ಒಂದು 5500 rupees ಅಲ್ಲಿ ನಿಮಗೆ ಇವಾಗ ನೋಡಿ ಒನ್ ಪ್ಲಸ್ ಅಲ್ಲಿ ಸಿಗಬಹುದು. ಅದೇ ತರ ರಿಯಲ್ಮಿ 3 Pro ಒನ್ ಪ್ಲಸ್ ಅಲ್ಲೂ ನಮಗೆ 5000 ಇಂದ ಸ್ಟಾರ್ಟ್ ಆಗುತ್ತೆ. 4500 rupees ಕೊಡ್ತೀನಿ ಸರ್ ಒನ್ ಪ್ಲಸ್ 3 4000. ಓಕೆ, ಒನ್ ಪ್ಲಸ್ ನಿಮಗೆ ಜಸ್ಟ್ 4500 ರೂಪೀಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಇದು ಬಂದ್ಬಿಟ್ಟು 4GB RAM 64GB ಇದೆ. ಬಂದ್ಬಿಟ್ಟು ಕೊಡ್ತಾ ಇರೋ ನಾವು ಬರೀ 5000 ರೂಪಾಯಿಗೆ. ಓಕೆ, 5000 ರೂಪೀಸ್ ಅಲ್ಲಿ ನಿಮಗೆ ಒಂದು ಆರಾಮಾಗಿ ಒಂದು ಆಂಡ್ರಾಯ್ಡ್ ಆರಾಮಾಗಿ ಯೂಸ್ ಮಾಡಬಹುದು. ಇವಾಗ ನೀವು ನೆಕ್ಸ್ಟ್ ಓಕೆ, ಒಂದು ವಿವೋದಲ್ಲಿ ಮೊಬೈಲ್ ತೋರಿಸೋದಾದ್ರೆ ಬಂದ್ಬಿಟ್ಟು ನೀವು ಇಲ್ಲಿ ನೋಡಬಹುದು ಸರ್. ಇವಾಗ ರೆಡ್ಮಿ ಅಲ್ಲಿ ವಿವೋದಲ್ಲಿ ನೀವು ತೋರಿಸ್ಕೊಡ್ತೀವಿ. ಇವಾಗ ಫಸ್ಟ್ ರೆಡ್ಮಿ ಅಲ್ಲಿ ತೋರಿಸ್ಕೊಡ್ತೀನಿ. 6GB RAM 64GB ಸ್ಟೋರ್ ಇದೆ. 64GB Note 9 Pro Max ನಾವು ಕೊಡ್ತಾ ಇರೋ ಪ್ರೈಸ್ ಬರೀ 7800 ರೂಪಾಯಿ. ಓಕೆ, ಜಸ್ಟ್ 7000 ರೂಪೀಸ್ ಗೆ. ಅದೇ ತರ ಇವಾಗ ರೆಡ್ಮಿ ನೋಟ್ ಅನ್ನು 4GB RAM 64GB ಇದೆ. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬರೀ ಪ್ರೈಸ್ ಕೊಡ್ತಾ ಇರೋದು 8000 ರೂಪಾಯಿ. 8000 ರೂಪಾಯಿ ಕೊಡ್ತಿದ್ದೀರಾ 64GB. ಇವಾಗ ನಿಮಗೆ ಇಲ್ಲಿ ಸ್ವಲ್ಪ ಇನ್ನು ಹೈ ಅಂಡ್ ನೀಟ್ ಕಂಡೀಷನ್ ಇರೋ ಫೋನ್ಸ್ ಎಲ್ಲ ಬೇಕಾದ್ರೆ ಇವಾಗ ನೋಡಿ ಇದು ಮೀಡಿಯಂ ರೇಂಜ್ ಆದ್ರೆ ಸ್ವಲ್ಪ ಹೈಯರ್ ಎಂಡ್ ಅಂತ ಹೇಳ್ಬೋದು. ಇದೆಲ್ಲ 5G ಫೋನ್ಸ್ ಆಯ್ತಾ. ಇದೆಲ್ಲ 5G ಫೋನ್ಸ್. ಇದು ಬಂದ್ಬಿಟ್ಟು 8GB RAM ಇದೆ. 8GB RAM ಇದೆ. 256GB ಸ್ಟೋರೇಜ್. 256GB ಸ್ಟೋರೇಜ್ ನಾವು ಕೊಡ್ತೇವೆ ಬರೀ 14500 ರೂಪಾಯಿ. 14000 ರೂಪಾಯಿಸ್ ಗೆ ನಿಮಗೆ OnePlus Nord C3 Lite ಕೊಡ್ತೀನಿ. ಅದು OnePlus 9R ಇದೆ. OnePlus 9R 12GB RAM ಇದೆ. 256GB ಸ್ಟೋರೇಜ್ ನಾವು ಬರೀ ಕೊಡ್ತಾ ಇರೋ ಪ್ರೈಸ್ 17800 ರೂಪಾಯಿಗೆ. 17000 ರೂಪಾಯಿ ಕೊಡ್ತಿದ್ದೀರಾ. 17800 ರೂಪಾಯಿ 12GB RAM 256GB ಕೊಡ್ತಾ ಇದ್ದೀವಿ. 256GB ಮೆಮೊರಿ ನೀವು OnePlus ನೋಡ್ತಾ ಇರುವಂತದ್ದು ಕೊಡ್ತಾ ಇರೋದು ಜಸ್ಟ್ 18000 ಗೆ ನಿಮಗೆ ಸಿಗ್ತಾ ಇರುವಂತದ್ದು. ಆರಾಮಾಗಿ ತಗೊಳ್ಳಿ. ಇದೆಲ್ಲ ಹೊಸ ಫೋನ್ ಬಂದ್ಬಿಟ್ಟು ಸರ್ 35,000 ರೂಪಾಯಿ ಫೋನ್ ಸರ್. OnePlus 10R ಇದೆ. OnePlus 10R ಬಂದ್ಬಿಟ್ಟು ಇದ್ರದ್ದು ಮಾಡೆಲ್ ಆಲ್ಮೋಸ್ಟ್ 38,000 ರೂಪೀಸ್ ಫೋನ್ ಇದು. 8GB RAM 128GB ಸ್ಟೋರೇಜ್ ಇದೆ. ನಾವು ಕೊಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು ಬರೀ 17000 ರೂಪಾಯಿ ಕೊಡ್ತಾ ಇದ್ದೀವಿ. 17000 ರೂಪಾಯಿ ಬಾಕ್ಸ್, ಚಾರ್ಜರು, ಒರಿಜಿನಲ್ ಚಾರ್ಜರ್, ಬಿಲ್ಲು ಸಹ ಕೊಡ್ತೀವಿ. ಇವಾಗ ನಿಮಗೆ ರಿಯಲ್ಮಿ 11 Pro ತೋರಿಸ್ತಿದ್ದೆ. ಅದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಸಿಗ್ತದೆ. ವೈಟ್ ಬೇಕಾದ್ರೆ ವೈಟ್ ಸಿಗ್ತದೆ, ಗ್ರೀನ್ ಬೇಕಾದ್ರೆ ಗ್ರೀನ್ ಸಿಗ್ತದೆ. ಅಬ್ಸರ್ವ್ ಮಾಡ್ತಿರ್ಬೋದು ಕಲರ್ ಆಪ್ಷನ್ಸ್ ನೀವೇನಾದ್ರೂ ಹೋಗ್ತೀರಾ ಅಂತಂದ್ರೆ ರಿಯಲ್ಮಿ ಅಲ್ಲಿ ಅದು ಕೂಡ ಕಲರ್ ಆಪ್ಷನ್ಸ್ ಇದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಓಪ್ಪೋದು Reno 8 Pro 5G ಅಂತ ಸೇಮ್ ನೀವು ಔಟ್ಲೆಟ್ ನೋಡ್ತಾ ಇರಬಹುದು. ಐಫೋನ್ ಎಡ್ಜಸ್ ಯಾವ ತರ ಕೊಟ್ಟಿದ್ದಾನೋ ಅದೇ ರೀತಿ ಕೊಟ್ಟಿದ್ದಾನೆ. ಈ 12GB RAM 256GB ಸ್ಟೋರೇಜ್ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು ಬರೀ 17500 ರೂಪಾಯಿ. ಏನ್ ಸ್ಟೋರೇಜ್ ಬರುತ್ತಿದೆಲ್ಲ 12GB RAM ಇದೆ. 256GB. ಓಕೆ, 256 ಅಂದ್ರೆ ತುಂಬಾನೇ ಆಗೋಯ್ತು. ಆರಾಮಾಗಿ ಮೇಂಟೈನ್ ಮಾಡಬಹುದು. ಹ್ಯಾಂಗಿ ಹಿಂಗೆ ರಾತ್ರಿ ತೊಂದರೆ ಸರ್. ಇದು ಫೋಲ್ಡಬಲ್ ಮೊಬೈಲ್ ಸ್ಯಾಮ್ಸಂಗ್ ಅಲ್ಲಿ ಫ್ಲಿಪ್ ಸೀರೀಸ್ ನಮ್ಮ ಹತ್ರ ಇದೆ. 8GB RAM ಇದೆ. 256GB ಸ್ಟೋರೇಜ್ ನಾವು ಕೊಡ್ತಾ ಇರೋ ಪ್ರೈಸ್. ಓಕೆ ವೀಕ್ಷಕರೇ, ತುಂಬಾ ಕೇಳ್ತಾ ಇರ್ತೀರಾ ಫೋಲ್ಡಬಲ್ ಮೊಬೈಲ್ ನ ತೋರಿಸಿ ಅಂತ ಹೇಳಿ. ಸರ್ ಇದ್ರದ್ದು ಸ್ಪೆಸಿಫಿಕೇಶನ್ ಏನು, ಬಜೆಟ್ ರೇಂಜ್ ಏನ್ ಸ್ಟಾರ್ಟ್ ಆಗುತ್ತೆ? 8GB RAM ಇದೆ. 256GB ಸ್ಟೋರೇಜ್ ಇದೆ. ಬಾಕ್ಸ್ ಬಿಲ್ ಚಾರ್ಜ್ ಕೊಡ್ತೀನಿ. ಇದ್ರದ್ದು ಪ್ರೈಸ್ ಬಂದು ನಾವು ಕೊಡ್ತಾ ಬರೀ 26000 ರೂಪಾಯಿ ಕೊಡ್ತೀನಿ. 26000 ರೂಪಾಯಿ 60000 ರೂಪಾಯಿ ಫೋನ್ ಸರ್. 60000 ರೂಪಾಯಿ ಫೋನ್ ಕೊಡ್ತಾ ಬರೀ 26000 ರೂಪಾಯಿ ಕೊಡ್ತಾ ಇದ್ದೀನಿ. 60000 ರೂಪೀಸ್ ಸ್ಯಾಮ್ಸಂಗ್ ಮೊಬೈಲ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಜಸ್ಟ್ ನಿಮಗೆ ಒಂದು 25000 ಅದೇ ತರನೇ ಸ್ಯಾಮ್ಸಂಗ್ Note 20 ಫೋನ್ ಇದೆ. Note 20 ನೋಡಿ ಗ್ರೀನ್ ಕಲರ್. 8GB RAM ಇದೆ. 256GB ಸ್ಟೋರೇಜ್ ಇದೆ. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ 22000 ರೂಪಾಯಿ ಕೊಡ್ತೇನೆ. 22,000 ರೂಪಾಯಿ. 22,000 Note 20 ಸರ್ ಆಲ್ಮೋಸ್ಟ್ ಬಂದ್ಬಿಟ್ಟು 80000 ರೂಪಾಯಿ ಫೋನ್. ಸರ್ ಈ ಒಂದು ಪ್ರೀಮಿಯಂ ಬಜೆಟ್, ಮೀಡಿಯಂ ಪ್ರೀಮಿಯಂ ಬಜೆಟ್ ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ಸ್ಪೆಸಿಫಿಕೇಶನ್ ಯಾವ ತರ ಇರುತ್ತೆ? ಗ್ಯಾರಂಟಿ ವ್ಯಾರಂಟಿ ಲೈಕ್ ಸರ್ ಗ್ಯಾರಂಟಿ ಯಾವುದೇ ಮಾಡೆಲ್ ಆಗಲಿ ಈ ಫೋನ್ಸ್ ಎಲ್ಲ ಬಂದ್ಬಿಟ್ಟು 1 ವರ್ಷ ಗ್ಯಾರಂಟಿ ಕಂಪನಿ ವ್ಯಾರಂಟಿ ಇರ್ತದೆ ಇದರಲ್ಲಿ. ಮತ್ತೆ ನಿಮಗೆ ನಾವು 15 ಸೀರೀಸ್ ತೋರಿಸಿದ್ರೆ ಅದನ್ನು ಇನ್ನೂ ಸ್ಟಿಲ್ 6 ತಿಂಗಳು ಕಂಪನಿ ವ್ಯಾರಂಟಿ ಇನ್ನೂ ಬಾಕಿ ಇದೆ. ಮತ್ತೆ ನೀವು ಈ ಮಾಡೆಲ್ ಬರೋದು ನಾವು 1 ತಿಂಗಳು ಚೆಕಿಂಗ್ ವ್ಯಾರಂಟಿ ಕೊಡ್ತೀವಿ. 1 ತಿಂಗಳಂತಲ್ಲ, ಆತರ ಏನೇ ತೊಂದರೆ ಇದ್ರು ಸಹ ತಗೊಂಡ್ ಬರ್ಬೋದು ಇಲ್ಲೇ. ಆದ್ರೆ ತೊಂದರೆ ಇದ್ರೆ ತೊಂದರೆ ಏನಂತ ನಮ್ಗೆ ತೋರಿಸಬೇಕು, ಕಂಪ್ಲೇಂಟ್ ಏನಿದೆ ತೋರಿಸಬೇಕಾಗ್ತದೆ. ಅದ್ರ ಯಾವುದೇ ತರ ಕಂಪ್ಲೇಂಟ್ ಇಲ್ಲ ನಿಮಗೆ. ಯಾಕಂದ್ರೆ ಈ ಫೋನ್ ರೆಡಿ ಯೂಸ್ ಮಾಡೋ ಫೋನ್ ಕಂಡೀಷನ್ ಯಾವ ತರ ಇದೆ ಅಂತ ನಿಮಗೆ ನೋಡ್ಬೋದು. ಆ ಕಂಡೀಷನ್ ನೋಡ್ಬಿಟ್ಟು ನೀವು ಅನ್ಕೊಳ್ತದೆ ಕಂಪ್ಲೇಂಟ್ ಬರ್ತದೆ. ಕಂಪ್ಲೇಂಟ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಸರ್ ಈ ಫೋನ್ ಅಲ್ಲಿ ಬಂದ್ಬಿಟ್ಟು ನೋಡಿ, ವಿವೋದು Y100 5G ಈ ಫೋನ್ ಬಂದು 8GB RAM 120GB ಸ್ಟೋರೇಜ್ ಇದೆ. ಆ ತರ ಮೈಂಟೈನ್ ಆಗಿದೆ ಫೋನ್. ನೋ ಸ್ಕ್ರಾಚ್
ಜಸ್ಟ್ ಬಾಕ್ಸ್ ಮಾತ್ರ ಓಪನ್ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ಶೈನಿಂಗ್ ಯಾವ ತರ ಹೊರಗಡೆ ನಮ್ಗೆ ಫೀಲ್ ಕೊಡ್ತಾ ಇದೆ ಅಂತ ಹೇಳಿ. ಅದೇ ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ಕೊಂಡು ಚೆಕ್ ಮಾಡ್ಬಿಟ್ಟು ತಗೊಳ್ಳಿ. ನಾವು ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡ್ಬಿಟ್ಟು ಇಟ್ಟಿರೋದು. ಯಾವ್ದೇ ತರ ತೊಂದರೆ ಇಲ್ಲ ಸರ್. ಏನೇ ತೊಂದರೆ ಇದ್ರು ಸಹ ನೀವು ಇಲ್ಲೇ ತಗೊಂಡ್ ಬರ್ಬೋದು. ಅಂದ್ರೆ ಸರ್ವಿಸ್ ಕೂಡ ಬಂದ್ಬಿಟ್ಟು ನಾವು ಕೊಡ್ತೇವೆ ಬರೀ 12,000 ರೂಪಾಯಿ. 12,000 ರೂಪಾಯಿ 5G ಫೋನ್ 12,000 ರೂಪಾಯಿ ಕೊಡ್ತಾ ಇದೀನಿ. Vivo 5G ಎಲ್ಲ ನೋಡ್ಬೋದು ನೀವು. ನೋಡಿ OnePlus ಅಲ್ಲಿ ಸಹ ಇವಾಗ OnePlus ಅಲ್ಲಿ ಹೈಯರ್ ರೇಂಜ್ ಅಲ್ಲಿ ಒಂದ್ರಿ ಯಾವ ತರ ಬರುತ್ತೆ? OnePlus ಅಲ್ಲಿ ಹೈಯರ್ ಎಂಡ್ ಮಾಡೆಲ್ ಬಂದ್ಬಿಟ್ಟು OnePlus 11R ಇದು ಸರ್. 40,000 ರೂಪಾಯಿ ಫೋನ್, 8GB RAM ಇದೆ, 128G ಫೋನ್, ಕರ್ವ್ಡ್ ಫೋನ್. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು ಬೇರೆ 21,000 ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ, ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಕ್ಯಾಮೆರಾ ಮೊಬೈಲ್ ಜಸ್ಟ್ 21,000 ಗೆ ಸಿಗ್ತಾ ಇರುವಂತದ್ದು. ಸರ್ ಇದು ನೋಡಿ ವೈಟ್ ಕಲರ್ ಅಲ್ಲಿ ಸ್ಯಾಮ್ಸಂಗ್ ಅಲ್ಲಿ S24 ಅಲ್ಟ್ರಾ ಅದರಲ್ಲಿ ಆಪ್ಷನ್ಸ್ ಇದೆ ಸರ್. S24 ಅಲ್ಟ್ರಾ ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ, ಸ್ಟಾಕ್ಸ್ ಎಲ್ಲ ಬರ್ತಾ ಇದೆ. S22 ಅಲ್ಟ್ರಾ, S21 ಅಲ್ಟ್ರಾ, ಅಲ್ಟ್ರಾ S23 ಅಲ್ಟ್ರಾ ಕೇಳ್ತಾ ಇರ್ತಾರೆ. ಇವಾಗ S22 ಅಲ್ಟ್ರಾ ಎಲ್ಲ ಬಂದ್ಬಿಟ್ಟು ನಾವು ಕೊಡ್ತಾ ಇದೀವಿ ಬೇರೆ 38,000 ರೂಪಾಯಿ, 40,000, 38,000 ರೂಪಾಯಿಗೆಲ್ಲ ಸಿಗುತ್ತೆ. S23 ಅಲ್ಟ್ರಾ ಕೊಟ್ಬಿಡ್ತೀನಿ. S23 ಅಲ್ಟ್ರಾ ಬಂದ್ಬಿಟ್ಟು 58,000 55,000 ರೂಪೀಸ್ ರೇಂಜ್ ಅಲ್ಲಿ S23 ಅಲ್ಟ್ರಾ ಬರುತ್ತೆ. S21 ಅಲ್ಟ್ರಾ ಬಂದ್ಬಿಟ್ಟು 30,000 ರೂಪಾಯಿ ರೇಂಜ್ ಅಲ್ಲಿ S21 ಅಲ್ಟ್ರಾ. ಆತರ ಕಂಡೀಷನ್ ಆತರ ವೆಲ್ ಮೇಂಟೈನ್ ಆಗಿರ್ತದೆ, ಕಂಡೀಷನ್ ಚೆನ್ನಾಗಿರ್ತದೆ ಸರ್. ಇವಾಗ ನೀವು ಬಂದ್ಬಿಟ್ಟು ಇವಾಗ Edge ಸೀರೀಸ್ ಕರ್ವ್ಡ್ ಫೋನ್ ಬರ್ತದಲ್ಲ, ಕರ್ವ್ಡ್ ಫೋನ್ ಬರೋದ್ರಲ್ಲಿ ನೋಡಿ ಇವಾಗ Realme 11 Pro ನಿಮಗೆ ತೋರಿಸಿದೆ, OnePlus 11 Pro ಇದೆ, ಇವಾಗ Pixel 6 ಗೆ ಹೋಗೋದಾರ Pixel 6 ಇದೆ. ಅದೇ ತರ ತುಂಬಾ ಕ್ಯೂಟ್ ಆಗಿ ಸೈಜ್ ಒಂದು ಫೋನ್ ಇದೆ OnePlus 8 ಸರ್. 8GB RAM ಇದೆ, 128GB. ಹೆಂಗೆ ಫೋನ್ ಹೆಂಗಿದೆ ನೋಡಿ, ಎಷ್ಟು ಒಂದು 3 ವರ್ಷ ಹಳೆ ಫೋನ್, 4 ವರ್ಷ ಹಳೆ ಫೋನ್ ಆತರ ಮೇಂಟೈನ್ ಮಾಡಿದ್ದಾರೆ. ಅಂತ ಫೋನ್ ಇಟ್ಟಿರ್ತೀರಾ ಆಲ್ಮೋಸ್ಟ್. ನಮ್ ಹತ್ರ ಇರೋ ಮ್ಯಾಕ್ಸಿಮಮ್ ಫೋನ್ಸ್ ಎಲ್ಲ ವೆಲ್ ಮೇಂಟೈನ್ ಆಗಿರೋ ಫೋನ್ಸ್. ಇದೆಲ್ಲ ಬಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ 14,000 ರೂಪಾಯಿಗೆ ಸರ್. 14,000 ರೂಪಾಯಿಗೆ ಇವಾಗ ನಿಮಗೆ ನೋಡ್ಬೋದು ಇಲ್ಲಿ ಫೋನ್ಸ್ ನಿಮ್ಗೆ ಯಾವ್ದೇ ಇವಾಗ ನೋಡಿ. ಇದರ Edge ಸೀರೀಸ್ ಬಂದ್ಬಿಟ್ಟು ಓಪೋದು Realme 10 Pro Plus ಅಂತ ಇದು ಬಂದ್ಬಿಟ್ಟು ಕೊಡ್ತೇವೆ. 8GB RAM ಇದೆ, 256GB ಸ್ಟೋರೇಜ್. ಇದು ಬಂದ್ಬಿಟ್ಟು ಕೊಡ್ತೇವೆ ಬರೀ 14,000 ರೂಪಾಯಿ ಕೊಡ್ತೇವೆ. 14,000 ರೂಪಾಯಿಗೆ ಇಲ್ಲಿ ಬಂದ್ಬಿಟ್ಟು 15 Pro ಗೆ ಬಂದ್ಬಿಟ್ಟು 1,25,000 ರೂಪೀಸ್ ಇದೆ. ಇಲ್ಲಿ ಇಂಡಿಯನ್ ಪ್ರೈಸ್ ಬಂದ್ಬಿಟ್ಟು ನಾವು ಕೊಡ್ತಾ ಇದೀನಿ. ಯೂಸ್ ಆಗಿಲ್ಲ, ನೀವು ಯಾವಾಗ ಸಿಮ್ ಕಾರ್ಡ್ ಹಾಕ್ತೀರಾ ಅವಾಗಿಂದ ವ್ಯಾರಂಟಿ ಸ್ಟಾರ್ಟ್ ಆಗ್ತದೆ. ಇದ್ರದ್ದು ಪ್ರೈಸ್ ನ ಬಂದ್ರು ಬರೀ 1 ಲಕ್ಷ ರೂಪಾಯಿ ಕೊಡ್ತಾ ಇದೀನಿ. ಯೂಸ್ ಆಗಿಲ್ಲ ಬಾಕ್ಸ್ ಆದ್ರೆ ಜಸ್ಟ್ ಒಂದು ಸೀಲ್ಡ್ ಮಾತ್ರ ಓಪನ್ ಆಗಿರ್ತದೆ. ಏನಕ್ಕೆ ಹಂಗದು ಯೂಸ್ ಮಾಡಿದ್ರೆ ಸೀಲ್ಡ್ ಓಪನ್? ಯಾಕಂದ್ರೆ ನಮಗೆ ತಗೊಂಡ್ಬರ್ಬೇಕಾದ್ರೆ ವಿತ್ ಸೀಲ್ಡ್ ನಾವು ತಗೊಂಡ್ಬರ್ಲಿಕ್ಕೆ ಆಗಲ್ಲ. ಆದ್ರೆ ಫೋನ್ ಓಣೆ ಆಗಿರಲ್ಲ, ಜಸ್ಟ್ ಸೀಲ್ಡ್ ಮಾತ್ರ ಓಪನ್ ಆಗಿ. ಯಾರು ಫಸ್ಟ್ ಟೈಮ್ ಸಿಮ್ ಹಾಕಿ ಯೂಸ್ ಮಾಡ್ತಾರೆ ಅವಾಗಿಂದ ವ್ಯಾರಂಟಿ, ಇಂಟರ್ನ್ಯಾಷನಲ್ ವ್ಯಾರಂಟಿ 1 ವರ್ಷ ಸ್ಟಾರ್ಟ್ ಆಗ್ತದೆ. ಅದೇ ತರ 16 Pro ಸಹ ನಮ್ಮ ಹತ್ರ ಇದೆ. 16 Pro 256GB ಬಂದ್ಬಿಟ್ಟು ಕೊಡ್ತಾರೆ ಬರೀ 1,14,000 ರೂಪೀಸ್ ನಾವು ಕೊಡ್ತಾ ಇದೀನಿ. 1,14,000 ರೂಪೀಸ್ಗೆ 16 Pro ಕೊಡ್ತಾ ಇದೀನಿ. ಅದೇ ತರ 16 Pro Max ಇದೆ. 16 Pro Max ಲಾಸ್ಟ್ ವರ್ಷನ್ ಇದೆ ಅಲ್ವಾ ಬಂದಿರೋದು? ಲಾಸ್ಟ್ ವರ್ಷನ್ ಇದೆ 16 Pro Max 256GB. ಇದು ಬಂದ್ಬಿಟ್ಟು ನಾವು ಕೊಡ್ತಾ ಇರೋದು 1,22,000 ರೂಪೀಸ್ ಕೊಡ್ತಾ ಇದೀವಿ. ಒರಿಜಿನಲ್ ಪ್ರೈಸ್ ಎಷ್ಟಿದೆ? ಇಂಡಿಯನ್ ಪ್ರೈಸ್ ಬಂದು 1,53,000 ರೂಪೀಸ್ ಇದೆ. 1,53,000 ರೂಪೀಸ್ ನಾವು ಕೊಡ್ತಾ ಇದೀನಿ ಬರೀ 1,22,000 ರೂಪೀಸ್. ಆಲ್ಮೋಸ್ಟ್ 40,000. ಆದ್ರೆ ಯೂಸ್ ಫ್ರೆಶ್ ಫೋನ್ಸ್ ಮಾತ್ರ ಓಪನ್ ಆಗಿರ್ತದೆ ಅಷ್ಟೇ. ಅಬ್ಸರ್ವ್ ಮಾಡ್ತಿರ್ಬೋದು. ನೀವು ಯಾರಾದ್ರೂ 16 Pro Max ಹೊಸ ತಗೊಳಕ್ ಹೋಗ್ತೀರಂತಾದ್ರೆ 1,60,000 ಮೇಲೆ ಇರುತ್ತೆ. ಆಲ್ಮೋಸ್ಟ್ ಇವರು 1,20,000 ನಿಯರ್ ಬೈ ಅಲ್ಲೇ ಕೊಡ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರೈಸ್ ನೆಗೋಷಿಯೇಬಲ್ ಮಾಡಿ ಕೊಡ್ತಾರೆ. ಓಕೆ, ಇಷ್ಟೋ ತನಕ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಮೊಬೈಲ್ ಶಾಪ್ ಅಲ್ಲಿ ಸಿಗುವಂತ ಎಲ್ಲಾ ಬಜೆಟೆಡ್ ರೇಂಜ್ ಮೊಬೈಲ್ ನ ನೀವು ತಿಳ್ಕೊಂಡಿದ್ದೀರಾ. ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಬಜೆಟ್ ಫ್ರೆಂಡ್ಲಿ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್.